ಎನ್ಸಿಇಆರ್ಟಿ ಹೊರತಂದಂತಹ 6ನೇ ತರಗತಿ ಹೊಸ ಕನ್ನಡ ಪಠ್ಯಪುಸ್ತಕದ ಕೃಷ್ಣ ಹೆಸರಿನ ಕುರಿತು ವಿವಾದ ಭುಗಿಲೆದ್ದಿದೆ. ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದು ಶಿಕ್ಷಣದ ಕೇಸರೀಕರಣ ಮತ್ತು ಪುರಾಣಗಳನ್ನ ಪ್ರಚಾರ ಮಾಡುವಂತಹ ಪ್ರಯತ್ನ ಅನ್ನುವಂತಹ ಆರೋಪ ಕೇಳಿಸಿದೆ. ಜೊತೆಗೆ ಆರೋಗ್ಯವೇ ಭಾಗ್ಯ ಎಂಬ ಪಾಠ ಮಕ್ಕಳ ತಟ್ಟಿಯಲ್ಲಿ ರಾಜಕಾರಣ ಮಾಡ್ತಾ ಇದೆ ಎನ್ನುವಂತಹ ಆಕ್ಷೇಪ ವ್ಯಕ್ತವಾಗಿದೆ. ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೊಸ ಪಠ್ಯ ಪುಸ್ತಕ ಸಿದ್ಧಪಡಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಜ್ಞಾನದೀಪವನ್ನ ಹಚ್ಚುತ್ತಾ ಅಜ್ಞಾನದ ಕತ್ತಲೆ ಓಡಿಸೋ ಶಿಕ್ಷಣ ಬದುಕಿನ ಬೆಳಕು. ಕಣ್ಣಿನ ಕನಸಿಗೆ ರೆಕ್ಕೆ ಕಟ್ಟಿ ಹಾರೋಕೆ ಆಕಾಶದೀಪ. ಪ್ರತಿ ಮಗು ಸಮಾಜದ ಜವಾಬ್ದಾರಿಯುತ ಆಸ್ತಿ ಆಗಿಸೋ ಅಕ್ಷರ. ದೇಶದ ಭವಿಷ್ಯವನ್ನ ರೂಪಿಸೋ ಸುಜ್ಞಾನದ ಕಿರಣ. ಆದ್ರೆ ಎನ್ಸಿಇಆರ್ಟಿ ಪಠ್ಯ ಪುಸ್ತಕಗಳು ದೇಶದಾದ್ಯಂತ ದೊಡ್ಡ ಮಟ್ಟದ ರಾಜಕೀಯ ಸಾಮಾಜಿಕ ಸಮರಕ್ಕೆ ನಾಂದಿ ಹಾಡಿವೆ. ಎನ್ಸಿಇಆರ್ಟಿ 6ನೇ ತರಗತಿ ಪಠ್ಯಕ್ಕೆ ಕೃಷ್ಣನ ನಾಮಕ್ಕೆ ವಿರೋಧ. ಕನ್ನಡದ ಪರಂಪರೆ ಮೇಲೆ ಸಾಂಸ್ಕೃತಿಕ ದಬ್ಬಾಳಿಕೆ ಅಂತ ಕಿಡಿ. ಎನ್ಸಿಇಆರ್ಟಿ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಈ ಬಾರಿ ಪಠ್ಯ ಪುಸ್ತಕಗಳಲ್ಲಿ 10 ವಿವಾದಗಳನ್ನ ಘೋಷಿಸಿದೆ. ಅದರಲ್ಲೂ 6ನೇ ಕ್ಲಾಸ್ ಕನ್ನಡ ಪುಸ್ತಕದ ಬಗ್ಗೆ ಆಕ್ರೋಶ ವ್ಯಕ್ತವಾಗಿವೆ. ಪಠ್ಯ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದು ಕೇಸರೀಕರಣದ ಭಾಗ ಅನ್ನೋ ಟೀಕೆಗೆ ಗುರಿಯಾಗಿದೆ. ಈ ಪಠ್ಯ ಪುಸ್ತಕವು ಪುರಾಣ, ಧಾರ್ಮಿಕ ಕಥೆಗಳು, ಸಸ್ಯಾಹಾರ ಮತ್ತು ದೇವ ಕೇಂದ್ರಿತ ನಿರೂಪಣೆಗಳನ್ನ ಬಲವಂತವಾಗಿ ಹೇರ್ತಾ ಇದೆ ಅಂತ ಟೀಕೆ ವ್ಯಕ್ತವಾಗ್ತಿದೆ. ಕೃಷ್ಣ ಎಂಬ ಹೆಸರು ಕನ್ನಡ ಭಾಷೆ, ಸಾಹಿತ್ಯ, ಸಾಂಸ್ಕೃತಿಕ ಹಿನ್ನೆಲೆಗೆ ಸಂಬಂಧಿಸಿದ್ದಲ್ಲ ಅಂತ ಆಕ್ಷೇಪ ಕೇಳಿಬಂದಿದೆ. ಕನ್ನಡದ ವೈಚಾರಿಕ ಪರಂಪರೆ, ಸಾಂಸ್ಕೃತಿಕ ಇತಿಹಾಸವನ್ನ ಕಡೆಗಣಿಸಿ ಪಠ್ಯ ಪುಸ್ತಕ ರೂಪಿಸಲಾಗಿದೆ. ಡಿಎಸ್ಇಆರ್ಟಿ ಪ್ರಕಟಿಸಿರೋ ಸವಿಗನ್ನಡ, ಸಿರಿಗನ್ನಡ ಹಾಗೂ ತಿಳಿಕನ್ನಡ ಪಠ್ಯ ಪುಸ್ತಕಗಳನ್ನ ಪರಿಗಣಿಸಿಲ್ಲ ಅಂತ ಟೀಕಿಸಲಾಗಿದೆ. ಪಠ್ಯ ಪುಸ್ತಕ ಕನ್ನಡದ ಅಸ್ಮಿತೆಗೆ ಧಕ್ಕೆ ತರೋ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ ಅಂತ ಶಿಕ್ಷಣ ಇಲಾಖೆ ಅಸಮಾಧಾನ ಹೊರಹಾಕಿದೆ. ರಾಜ್ಯದ ಆಹಾರ ವೈವಿಧ್ಯತೆ, ಜೀವನ ಶೈಲಿಯ ಪ್ರತಿಬಿಂಬ ಪಠ್ಯದಲ್ಲಿ ಕಾಣ್ತಿಲ್ಲ. ಎನ್ಸಿಇಆರ್ಟಿ ಕೂಡಲೇ ಕೃಷ್ಣ ಪಠ್ಯ ಪುಸ್ತಕವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಡಿಎಸ್ಇಆರ್ಟಿ ಸಹಯೋಗದಲ್ಲಿ ಕನ್ನಡದ ಸಂಸ್ಕೃತಿ, ಆಚಾರ, ವಿಚಾರ, ಸಾಹಿತ್ಯ, ಪರಂಪರೆ ಒಳಗೊಂಡ ಹೊಸ ಪಠ್ಯ ಪುಸ್ತಕ ಸಿದ್ಧಪಡಿಸೋಕೆ ಒತ್ತಾಯಿಸಿದೆ. ಎನ್ಸಿಇಆರ್ಟಿ 6ನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿ ರಾಜಕೀಯ ಮತ್ತು ಸಾಂಸ್ಕೃತಿಕ ದಬ್ಬಾಳಿಕೆ ಕಾಣಿಸ್ತಾ ಇದೆ. ಪುಸ್ತಕದಲ್ಲಿ ಬರೀ ದೇವರು, ಧರ್ಮದ ವಿಚಾರವೇ ಇದ್ದು ಕನ್ನಡದ ಅಸ್ಮಿತೆಗೆ ಅಪಚಾರ ಎಸಗಲಾಗಿದೆ. ಡಿಎಸ್ಇಆರ್ಟಿ ನೆರವು ಪಡೆಯದೆ ಪುಸ್ತಕ ರೂಪಿಸಿದ ಎನ್ಸಿಇಆರ್ಟಿ ನಾಡಿನ ವೈಚಾರಿಕ ಪರಂಪರೆಗೆ ಅವಮಾನ ಮಾಡಿದೆ. ಇನ್ನು ಪಠ್ಯ ಪುಸ್ತಕದಲ್ಲಿ ಮಾಂಸಾಹಾರ ಬಹಿಷ್ಕಾರಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಸಮತೋಲನ ಆಹಾರ ಪಾಠದಲ್ಲಿ ಮೊಟ್ಟೆ, ಮೀನು ಹಾಗೂ ಮಾಂಸದ ಉಲ್ಲೇಖಗಳನ್ನ ಕೈಬಿಟ್ಟಿದ್ಯಾಕೆ ಅಂತ ಪ್ರಶ್ನೆ ಎದ್ದಿದೆ. ಸಸ್ಯಾಹಾರವನ್ನ ಮಾತ್ರ ಉಲ್ಲೇಖಿಸಿದ್ದು ಉದ್ದೇಶಪೂರ್ವಕ ನಿರ್ಧಾರ ಅಂತ ತಜ್ಞರು ಕಿಡಿಕಾರಿದ್ದಾರೆ. ಪಠ್ಯಪುಸ್ತಕದ ಆರೋಗ್ಯವೇ ಭಾಗ್ಯ ಎಂಬ ಪಾಠದಲ್ಲಿ ಪರೋಕ್ಷವಾಗಿ ಸಾತ್ವಿಕ ಆಹಾರದ ಪರಿಕಲ್ಪನೆಯನ್ನ ಮಕ್ಕಳ ತಲೆಗೆ ತುಂಬಲಾಗ್ತಿದೆ ಎಂಬ ಟೀಕೆ ಕೇಳಿಸಿದೆ. ಮೊಟ್ಟೆ, ಮೀನು, ಚಿಕನ್, ಮಟನ್, ಉತ್ತರ ಕರ್ನಾಟಕದ ಶೇಂಗಾ ಎಣ್ಣೆಯೊಂದಿಗಿನ ಜೋಳದ ರೊಟ್ಟಿ ಇವೆಲ್ಲ ಎಲ್ಲಿ ಹೋದ್ವು? ಇದು ಮಾಂಸಾಹಾರಿ ಆಹಾರವನ್ನ ಉದ್ದೇಶಪೂರ್ವಕವಾಗಿ ಮೂಲೆಗುಂಪು ಮಾಡೋ ತಂತ್ರ. ಕೇವಲ ಸಸ್ಯಾಹಾರ ಮಾತ್ರ ಸಮತೋಲಿತ ಅಂತ ಬರೆಯೋದು ಮಕ್ಕಳ ಆಹಾರದ ತಟ್ಟಿಯನ್ನ ರಾಜಕೀಯಗೊಳಿಸೋದಾಗಿದೆ ಅಂತ ಶಿಕ್ಷಣ ತಜ್ಞರು ಅಸಮಾಧಾನ ಹೊರಹಾಕಿದ್ದಾರೆ. ಆದ್ರೆ ಈ ಎಲ್ಲ ಆರೋಪಗಳು ಆಧಾರ ರಹಿತ ಅಂತ ಎನ್ಸಿಇಆರ್ಟಿ ತಳ್ಳಹಾಕಿದೆ. ಅಲ್ಲದೆ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಪುಸ್ತಕದ ಹೆಸರು ಯಾವುದೇ ಧರ್ಮ ಅಥವಾ ದೇವರಿಗೆ ಸಂಬಂಧಿಸಿದ್ದಲ್ಲ. ಎನ್ಸಿಇಆರ್ಟಿ ನಿಯಮಾವಳಿಗಳ ಪ್ರಕಾರ ಭಾಷಾ ಪಠ್ಯ ಪುಸ್ತಕಗಳಿಗೆ ಭಾರತದ ಪ್ರಮುಖ ನದಿಗಳ ಹೆಸರನ್ನೇ ಇಡಲಾಗ್ತಿದೆ. ಹಿಂದಿ ಪುಸ್ತಕಕ್ಕೆ ಗಂಗಾ, ಇಂಗ್ಲಿಷ್ ಪುಸ್ತಕಕ್ಕೆ ಕಾವೇರಿ, ಉರ್ದು ಪುಸ್ತಕಕ್ಕೆ ಜಮುನಾ ಅಂತ ಹೆಸರಿಡಲಾಗಿದೆ. ಅದರಂತೆ ಕನ್ನಡ ಪುಸ್ತಕಕ್ಕೆ ಕರ್ನಾಟಕದ ಪ್ರಮುಖ ನದಿ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಹೇಳಿದೆ. ಇನ್ನು ಪುಸ್ತಕದ 63ನೇ ಪುಟದಲ್ಲಿ ನೀಡಿರೋ ಚಿತ್ರಗಳಲ್ಲಿ ಸಸ್ಯಾಹಾರಿ, ಮಾಂಸಾಹಾರಿ ಎರಡೂ ರೀತಿಯ ಆಹಾರ ಪದಾರ್ಥಗಳನ್ನ ತೋರಿಸಲಾಗಿದೆ. ಎಲ್ಲೂ ಸಸ್ಯಾಹಾರವನ್ನ ಮಾತ್ರ ಪ್ರಚಾರ ಮಾಡಿಲ್ಲ ಅಥವಾ ಮಾಂಸಾಹಾರವನ್ನ ವಿರೋಧಿಸಿಲ್ಲ ಅಂತ ಮಂಡಳಿ ಕ್ಲಾರಿಟಿ ಕೊಟ್ಟಿದೆ.
ಎನ್ಸಿಇಆರ್ಟಿ ಏನೇ ಸ್ಪಷ್ಟೀಕರಣ ನೀಡಿದ್ರೂ ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ, ಮಲೆನಾಡು, ಹಳೆ ಮೈಸೂರು ಭಾಗದ ಜಾನಪದ ಸಾಹಿತ್ಯ, ಪ್ರಾದೇಶಿಕ ಜೀವನ ಪದ್ಧತಿಯನ್ನ ಪಠ್ಯ ಪುಸ್ತಕದಲ್ಲಿ ಕೈಬಿಡಲಾಗಿದೆ. ಈ ವಿವಾದ ಇಷ್ಟಕ್ಕೆ ನಿಂತಿಲ್ಲ. 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಭಾರತದ ಇತಿಹಾಸದಲ್ಲೇ ಅತ್ಯಂತ ಚರ್ಚಾಸ್ಪದ ಅವಧಿ 1975ರಿಂದ 77ರ ತುರ್ತು ಪರಿಸ್ಥಿತಿ ಕುರಿತಾದ ವಿಷಯವನ್ನ ಮೊದಲ ಬಾರಿ ಅಧಿಕೃತವಾಗಿ ಸೇರಿಸಲಾಗಿದೆ. ಭಾರತದ ಪ್ರಜಾಪ್ರಭುತ್ವ ಎದುರಿಸಿದ ಅತ್ಯಂತ ದೊಡ್ಡ ಸವಾಲು ಅಂತ ಬಣ್ಣಿಸಲಾಗಿದೆ. ಒಟ್ಟಾರೆ ಮಕ್ಕಳಿಗೆ ಜ್ಞಾನ ನೀಡಬೇಕಾದ ಪುಸ್ತಕಗಳು ಸಿದ್ಧಾಂತಗಳ ಸಂಘರ್ಷದ ಮೈದಾನವಾಗಿ ಮಾರ್ಪಾಡಾಗ್ತಾ ಇರುವುದು ಖೇದಕರ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.